ಇಲ್ಲ ಅದು ನಮಸ್ತೆ. 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಎಲ್ಲರಿಗೂ ಮೊದಲಿಗೆ ಶುಭಾಶಯಗಳು. ನೆಕ್ಸ್ಟ್ ನಿಮ್ದು ಎಂಟ್ರಿ ಮಾಡಿಸ್ತೀವಿ. ನಮ್ಮ ಹೆಸರು ಎಸ್ ನಾಗೇಂದ್ರರಾವ್ ವಂಶಿ ಅಂತ, ಗಂಧದಗುಡಿ ಕಲಿಯುಗ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದ ಸಂಸ್ಥಾಪಕ ಅಧ್ಯಕ್ಷನಾಗಿದ್ದೇನೆ. ಹಾಗೆ ಪ್ರಜಾಸೇವಾ ಮಾರ್ಗ ಟ್ರಸ್ಟ್ನ ಸಂಸ್ಥಾಪಕರಾದಂಥ ಶ್ರೀಯುತ ಆರ್ ರಮೇಶ್ ಗೌಡ್ರು ಅವರು ನಮ್ಮ ಲಗ್ಗೆರೆ ಭಾಗದ ಹಿರಿಯ ಮುಖಂಡರು. ಹಾಗೆ ಪ್ರಜಾಸೇವಾ ಮಾರ್ಗ ಟ್ರಸ್ಟ್ನ ಅಧ್ಯಕ್ಷರಾದಂಥ ನಮ್ಮ ಸ್ನೇಹಿತರಾದಂಥ ಯೋಗೇಶ್ ಅವರು, ನಾವಿಬ್ಬರು ಜೊತೆಗೂಡಿ ನಮ್ಮ ಮೊದಲನೇ ವಾರ್ಷಿಕೋತ್ಸವ ಮತ್ತು 77ನೇ ಗಣರಾಜ್ಯೋತ್ಸವ ಎರಡರ ಅಂಗವಾಗಿ ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಪ್ರತಿಯೊಂದು ಕಾರ್ಮಿಕರಿಗೂ ಕಿಟ್ ವಿತರಣೆ ಮಾಡಬೇಕು, ಪ್ರತಿಯೊಬ್ಬರಿಗೂ ಉಚಿತವಾಗಿ ಸರ್ಕಾರ ಮತ್ತು ನಮ್ಮ ಕಾರ್ಮಿಕ ಇಲಾಖೆ ಕೊಡುವಂಥ ಸವಲತ್ತುಗಳನ್ನ ತಲುಪಿಸ್ಬೇಕು. ಅವ್ರಿಗೆ ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ತಲುಪಿಸೋಕ್ಕಾಗಲ್ಲ ಅಂತೇಳಿ ಆಗಾಗ ಈ ರೀತಿ ಸಮಾರಂಭಗಳನ್ನ ಮಾಡಿ ಅವ್ರನ್ನ ಗುರುತಿಸಿ ನಮ್ಮ ಕಾರ್ಮಿಕರನ್ನ ಒಂದು ಲಭ್ಯತೆಗಳನ್ನ ನಾವು ಏನೇನು ಬೇಕು ಅದನ್ನು ತಲುಪಿಸ್ತೇವೆ. ಆ ಒಂದು ನಿಟ್ಟಿನಲ್ಲಿ ನಾವು ಕೈಗೊಂಡಾಗ ನಮ್ಮ ರಮೇಶ್ ಗೌಡ್ರು ಅವರು ಇನ್ನೂ ಹೆಚ್ಚಿನಗೆ ನಮ್ಮ ಭಾಗದ ಎಲ್ಲ ಕಾರ್ಮಿಕ ಮಹಿಳೆಯರಿಗೂ ಸಹ ಒಂದಷ್ಟು ಸೀರೆಗಳನ್ನ ನೀಡಿ ಅಂತೇಳಿ ಸುಮಾರು ಒಂದು 300ಕ್ಕೂ ಹೆಚ್ಚು ಸೀರೆಗಳನ್ನ ವಿತರಣೆ ಮಾಡಿ ಅಂತೇಳಿ ನಮಗೆ ಶಕ್ತಿ ತುಂಬಿದ್ದಾರೆ. ಹಾಗೆ ಅವರ ಒಂದು ಪ್ರಜಾಸೇವಾ ಮಾರ್ಗ ಟ್ರಸ್ಟ್ನಲ್ಲೂ ಸಹ ನಾವು ಕೈ ಜೋಡಿಸಿ ನಮ್ಮ ಒಂದು ಕಾರ್ಮಿಕರಿಗೆ ಏನೇನು ಬೇಕು ಅಂತ ನಾವು ಕೇಳಿದ್ದೀವೋ ಅದೆಲ್ಲದಕ್ಕೂ ಅವರು ಅಷ್ಟು ಅಂತೇಳಿ ಅಷ್ಟು ಅಂತ ಕೊಡ್ದಂಗೆ ಪ್ರತಿಯೊಬ್ಬರಿಗೂ ಕೈ ತುಂಬ ಅವರು ಸೇವೆಗಳನ್ನ ಮಾಡಿ ಒಂದು ಅಳಿಲು ಸೇವೆಯಾಗಿ ಅವ್ರು ಯಾರ ಕೈಗೂ ಏನು ಕೊಟ್ಟು ಕೊಡದಾಗೆ ಇರಬೇಕು ಅಂತೇಳಿ ಅವರು ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಒಂದು ಮೂಲ ಉದ್ದೇಶ ಬಂದು ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಅವ್ರಿಗೆ ಸೇರಬೇಕಾದಂಥ ಸವಲತ್ತನ್ನ ಈಗ ಎಷ್ಟೋ ಜನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಕಾರ್ಮಿಕರು ಅಲ್ಲದೆ ಇರುವಂಥ ಅನರ್ಹ ಕಾರ್ಮಿಕರು ಸಹ ಕಾರ್ಡ್ಗಳನ್ನ ಮಾಡಿಸಿ ಸಿಕ್ಕಬೇಕಾಗಿರೋ ಸವಲತ್ತುಗಳನ್ನ ಆ ಫಲಾನುಭವಿಗಳಿಗೆ ಸಿಗದಂಗೆ ಮಾಡ್ತಾ ಇದ್ದಾರೆ. ಸೊ ಅದನ್ನೆಲ್ಲ ತಡೆಗಟ್ಟಿ ಇನ್ನು ಮುಂದಕ್ಕೆ ಬರೀ ನಮ್ಮ ನೈಜ ಕಾರ್ಮಿಕರಿಗೆ ಸವಲತ್ತುಗಳನ್ನ ತಲುಪಿಸ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವು ಮುಂದೆ ಹೆಜ್ಜೆ ಇಟ್ಟಿದ್ದೀವಿ. ಅದರ ಅಂಗವಾಗಿ ಇದು ಮೊದಲನೇ ವಾರ್ಷಿಕೋತ್ಸವ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಅತಿ ಹೆಚ್ಚಿನ ಸಂಖ್ಯೆಗಳಲ್ಲಿ ನಮ್ಮ ಕಾರ್ಮಿಕ ಮಿತ್ರರು ಕೈ ಜೋಡಿಸ್ತಾರೆ. ಈಗಾಗಲೇ ಒಂದು ಸದಸ್ಯತ್ವನ ಒಂದು 150ಕ್ಕೂ 200 ಹೆಚ್ಚು ಜನ ಸದಸ್ಯತ್ವ ಹೊಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತೇಳಿ ನಾನು ಮಾತನ್ನ ಮುಗಿಸ್ತೀನಿ. ಅಲ್ಲಿ ಉಚಿತ ಕ್ಯಾಂಪ್ ನಡೀತಾ ಇದೆಯಲ್ಲ, ಅಲ್ಲಿ BP, ಶುಗರು, ಐ ಟೆಸ್ಟು ಮತ್ತೆ ರಕ್ತದಾನ. ಕಾರ್ಮಿಕ ವರ್ಗದವರಲ್ವಾ? ಹೇಳಿ, ನಿಮ್ಮ ಹೆಸರೇನು? ನಮ್ಮ ಹೆಸರು ಅಭಿಷೇಕ್ ಅಂತ. ನಾವು ಗಾರ ಕೆಲಸ ಮಾಡೋರು, ಲೇಬರ್ ಕಾರ್ಡ್ ಮಾಡಿಸಿದ್ದೀವಿ. ಅವ್ರ ಕಡೆಯಿಂದ ಅವರು ಹೇಳಿದ್ರು ಲೇಬರ್ ಕಾರ್ಡ್ ಮಾಡಿಸ್ರಿ ಅಂತ ಹೇಳಿದ್ರು, ನಾವು ಮಾಡಿಸಿದ್ದೀವಿ. ನಮಗೂ ದುಡ್ಡು ಬರ್ತೈತೆ, 2000 ದುಡ್ಡು ಬರ್ತೈತೆ. ಎಲ್ಲ ಸಾಮಾನೆಲ್ಲ ಕೊಟ್ಟವ್ರೆ, ಗಾರೆ ಕೆಲಸಕ್ಕೆ ಮಾಡಂತ ಹೇಳ್ಬಿಟ್ಟು ಗಾರೆ ಕೆಲಸದ್ದು ಮಟಕಲ್ ಕೊಟ್ಟವ್ರೆ, ಮತ್ತು 2000 ದುಡ್ಡು ಕೊಟ್ಟವ್ರೆ, ಗಾರೆ ಚಕ್ಕೆ ಕೊಟ್ಟವ್ರೆ, ಮತ್ತು ಏನೆಲ್ಲ ಎಲ್ಲ ಅನುಕೂಲ ಮಾಡಿಕೊಟ್ಟವ್ರು, ನಮಗಿಲ್ಲ ಅಂತ ಹೇಳಲ್ಲ. ಜನನ ನಾನು ಒಂದು 10-20 ಜನ ಕರ್ಕೊಂಬಂದಿದ್ದೀನಿ, ಅಂತ ಹೇಳಿದ್ರು, ಅವ್ರನ್ನ ಮಾಡಿಸವ್ರೆ, ನಾವು ಮಾಡಿಸ್ತಾ ಇದ್ದೀವಿ ಸರ್. ಇದರಿಂದ ನಿಮ್ಮ ಕುಟುಂಬಗಳಿಗೆ ಒಳ್ಳೆಯದಾಗ್ತಾ ಇದೆ? ಹಾಂ, ಒಳ್ಳೆಯದಾಗ್ತದೆ.